ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡ್ರು ಬಂದಿಲ್ಲ. ಜಿಲ್ಲೆಯಿಂದ ಮೋದಿಗೆ ಶಕ್ತಿ ತುಂಬುವ ಕೆಲಸ ನಡೆದಿದೆ. ಜಿಲ್ಲಾ ಮಂತ್ರಿ ವಿರುದ್ಧ ಪ್ರಜ್ವಲ್ ರೇವಣ್ಣ ಆಕ್ರೋಶ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪಕ್ಷದ ಮುಖಂಡರಿಂದ ಮಹಾರಾಜ ಪಾರ್ಕ್ ಬಳಿ ಬಿರುಸಿನ ಪ್ರಚಾರ. ಯಾರು ಯಾರನ್ನ ಭೇಟಿ ಮಾಡಬೇಕಾಗಿಲ್ಲ. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡರು ಪ್ರಚಾರಕ್ಕೆ ಬಂದಿರುವುದಿಲ್ಲ. ಈಗಾಗಲೇ ಒಟ್ಟಾಗಿ ಹೋಗುವ ಕೆಲಸ ಮಾಡಲಾಗ್ತಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೈಸೂರಿನ ಸಮನ್ವಯ ಸಭೆಯಲ್ಲಿ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಯಾರು ಯಾರನ್ನ ಭೇಟಿ ಮಾಡಬೇಕಿಲ್ಲ, ಈಗಾಗಲೇ ಎಲ್ಲರೂ ಒಟ್ಟಾಗಿ ಹೋಗುವ ಕೆಲಸ ಮಾಡ್ತಿದ್ದೇವೆ. ಪ್ರೀತಂ ಗೌಡರೇ ನಿನ್ನೆ ಮೊನ್ನೆಯೂ ಸೂಚನೆ ನೀಡಿದ್ದಾರೆ. ಪ್ರಾಣೇಶ್ ಅಣ್ಣನವರ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದು ನನ್ನೆಲ್ಲಾ ಬೆಂಬಲಿಗರಿಗೆ ಕೆಲಸ ಮಾಡಲು ಹೇಳಿದ್ದೇನೆ. ನಾನು ಕೂಡ ಹೋರಾಟ ಮಾಡ್ತೇನೆ. ಅವರು ಮೈಸೂರು ಚಾಮರಾಜನಗರ ಉಸ್ತುವಾರಿ ಇದ್ದಾರೆ. ಅಲ್ಲಿ ಕೆಲವೊಂದು ತಾಂತ್ರಿಕ ತೊಂದರೆಗಳಿವೆ, ಆದ್ದರಿಂದ ಅಲ್ಲಿದ್ದಾರೆ. ನಮ್ಮ ಜೊತೆ ಸೇರಿ ಕ್ಯಾನ್ವಾಸ್ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಅವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುತ್ತೇವೆ ಎಂದ ಅವರು, ಹಾಸನ ಜಿಲ್ಲೆಯಿಂದ ಮೋದಿಯವರಿಗೆ ಶಕ್ತಿ ಕೊಡುವ ಕೆಲಸ ಮಾಡ್ತೇವೆ ಅಂತ ತಿಳಿಸಿದರು. ಸರ್, ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ. ನಾವು ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ನಾಗಲೇ ಮಾಡ್ತಾ ಇದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ, ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ಕೋಬೇಕಾಗುತ್ತೆ. ನಮ್ಮ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ 2ನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDA ಇಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ವಿರುದ್ಧ ಸಂಸದ ಪ್ರಜ್ವಲ್ ಆಕ್ರೋಶ ವ್ಯಕ್ತಪಡಿಸಿ, ಸಚಿವ ರಾಜಣ್ಣನವರು ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು 2ನೇ ಬಾರಿ ಈ ರೀತಿ ಮಾತನಾಡ್ತಿದ್ದಾರೆ. ಅವರಿಗೆ ಅವರ ಕಾರ್ಯಕರ್ತರಿಗೆ ಹಾಸ್ಯವಾಗಿ ಕಾಣಬಹುದು, ಆದರೆ ಜಿಲ್ಲೆಯ, ರಾಜ್ಯದ, ದೇಶದ ಜನ ಸ್ವಾಗತ ಮಾಡುವ ಹೇಳಿಕೆಯಲ್ಲ. ಒಬ್ಬ ಹಿರಿಯ ರಾಜಕಾರಣಿ ಆ ರೀತಿ ಹೇಳಿಕೆ ಕೊಟ್ರೆ ಅವರಿಗೂ ಶೋಭೆ ತರುವುದಿಲ್ಲ. ಜಿಲ್ಲೆಯ ಜನರು ಬೇಸರಗೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನ ಜನ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ. ಇದರಿಂದ ನಾವು ಕುಗ್ಗುತ್ತೇವೆ ಎಂಬ ಮನಸ್ಥಿತಿ ಇಲ್ಲ. ಈ ಹೇಳಿಕೆಗಳು ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಶಕ್ತಿ ಕೊಡುತ್ತವೆ. ಇದನ್ನೆಲ್ಲ ಗಮನಿಸಿದ್ರೆ ನಮಗೆ ಒಳ್ಳೆಯ ವಾತಾವರಣ ಆಗುವಂತೆ ಇದೆ. ಜನರಿಗೆ ಕಾಂಗ್ರೆಸ್ ಮನಸ್ಥಿತಿ ಅರ್ಥವಾಗುತ್ತಿದೆ. ಇವೆಲ್ಲವರಿಂದ ಜೂನ್ 4ರಂದು ಹಾಸನದ ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಿ ಅಂತ ಟಾಂಗ್ ನೀಡಿದ್ರು. ಸರ್, ನಾನು ಅದನ್ನು ಭಾಳಷ್ಟು ಸರಿ ಗಮನಿಸಿದ್ದೀನಿ. ರಾಜಣ್ಣ ಅವರು ಇವಾಗ ನಮ್ಮ ಏನು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲಾ ಸಚಿವರಾಗಿದ್ದಾರೆ, ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿದ್ದಾರೆ. ಅವರು ಪದೇ ಪದೇ ದೇವೇಗೌಡರು ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು 2ನೇ ಬಾರಿ. ಇದು ಎಲ್ಲೋ ಒಂದು ಕಡೆ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಹಾಸ್ಯವಾಗಿ ನೋಡ್ಬೋದು. ಆದರೆ ಜಿಲ್ಲೆ ಜನತೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇಲ್ಲ ದೇಶನೇ ಇರ್ಬೋದು, ಇವತ್ತು ಅದನ್ನು ಏನು ಸ್ವಾಗತ ಮಾಡೋ ಅಂಥ ಹೇಳಿಕೆ ಅಲ್ಲ ಅದು. ಇವತ್ತು ಅವ್ರಿಗೆ ಒಬ್ಬರು ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋಂಥ ಕೆಲಸ ಆಗೋದಿಲ್ಲ. ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಜನರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಸರಗೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತೆಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾವ ಸ್ಥಿತಿ ಇದೆ, ಇವತ್ತು ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ, ಬೀದಿಲಿ ಚರ್ಚೆ ಆಗೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣ ಆಗೋಂಥ ಕೆಲಸನೂ ಆಗ್ತಾ ಇದೆ. ಇವತ್ತು ಇವೆಲ್ಲ ನಾವು ಇದೇ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ಜೊತೆಯಲ್ಲಿ ಕ್ಷೇತ್ರದ ಶಾಸಕ HP ಸ್ವರೂಪ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಮಹಾರಾಜ್ ಪಾರ್ಕ್ ಹಾಗೂ ಸುತ್ತಮುತ್ತಲಿನ ಭಾಗಗಳಲ್ಲಿ ವಾಯು ವಿಹಾರಕ್ಕೆ ಬಂದಿರುವವರ ಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಭಾನುವಾರ ಬೆಳಿಗ್ಗೆ ಬಿರುಸಿನ ಮತ ಪ್ರಚಾರವನ್ನ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಹಾಗೂ ಉಡಾ ಮಾಜಿ ಅಧ್ಯಕ್ಷ BK ಮಂಜುನಾಥ್ ಮಾತನಾಡಿ, ನಗರದ ಹೃದಯ ಭಾಗದಲ್ಲಿರುವ ಪಾರ್ಕ್ ಇಷ್ಟೊಂದು ಸುಂದರವಾಗಿದೆ. ಇದಕ್ಕಾಗಿ ಹಾಸನದ ನಾಗರಿಕರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಕೆರೆಕಟ್ಟೆಗಳಿಗಾಗಿ ಮನವಿ ಮಾಡಿದಾಗ 144 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿರುವುದು ಇತಿಹಾಸದಲ್ಲೇ ಯಾರು ಇಷ್ಟೊಂದು ಹಣವನ್ನ ಕೆರೆಯೊಂದರ ಅಭಿವೃದ್ಧಿಗೆ ಕೊಟ್ಟಿರಲಿಲ್ಲ. ಈ ಹಣದಲ್ಲಿಯೇ ಇಂದಿನ ಶಾಸಕರು ಬಳಸಿಕೊಂಡು ಉತ್ತಮವಾದಂತಹ ಪಾರ್ಕ್ ಅಭಿವೃದ್ಧಿಗೊಳಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಕೊಡುಗೆ ಇದೆ ಅಂತ ಹೇಳಿದ್ರು.
ಹಾಸನ ಜಿಲ್ಲೆಯ ನಾಗರಿಕರು ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ಹಾಕುವ ಮೂಲಕ ಗೆಲ್ಲಿಸಲು ಕೈ ಜೋಡಿಸೋಣ ಅಂತ ಮನವಿಯನ್ನ ಮಾಡಿದರು. ನೋಡಿ, ಇವತ್ತು ಈ ಪಾರ್ಕ್ ಒಳಗಡೆ ಬಂದು ಪಾರ್ಕ್ ಎಷ್ಟು ಸುಂದರವಾಗಿದೆ ಅಂತಂದರೆ, ಇಷ್ಟು ಸುಂದರ ಆಗಬೇಕಾದ್ರೆ ನಾವೆಲ್ಲ ಹಾಸನದ ನಾಗರಿಕರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ವಿ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಕೆರೆಕಟ್ಟೆಗೆ ನೀರಿಗೋಸ್ಕರ 144 ಕೋಟಿನ ಬಹುಶಃ ಇತಿಹಾಸ ಈ ರಾಜ್ಯದಲ್ಲಿ 140 ಕೋಟಿಯನ್ನು ಒಂದು ಕೆರೆ ಅಭಿವೃದ್ಧಿಗೆ ಕೊಟ್ಟಿತ್ತು. ಅಂಥ ಸಿದ್ದರಾಮಯ್ಯನವರು ಆ 140 ಕೋಟಿ ಕೊಡಲಾಗಿ ಅದರಲ್ಲಿ ಸ್ವಲ್ಪ ಅಮೌಂಟನ್ನು ಇಲ್ಲಿಯ ಹಿಂದಿನ ಶಾಸಕರು ಬಳಸ್ಕೊಂಡು ಭಾಳ ಉತ್ತಮವಾದಂತಹ ಒಂದು ಪಾರ್ಕನ್ನು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಕಳೆದ 5 ವರ್ಷದಿಂದ ಹಾಸನ ಜಿಲ್ಲೆಗೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಾರೆ. ಆದರೆ ಈ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಒಂದೇ ಒಂದು ಬೃಹತ್ ಕೈಗಾರಿಕೆ ತರಲು ಅವ್ರ ಕೈಲಾಗಲಿಲ್ಲ. ಜಿಲ್ಲೆಯ ಸಮಸ್ಯೆ ಬಗ್ಗೆ ಲೋಕಸಭೆಯಲ್ಲಿ ಗಮನ ಸೆಳೆಯಲಿಲ್ಲ. ಈಗ ಪುನರ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದು ಈಗಾಗಲೇ ಕಳೆದ ಚುನಾವಣೆಯ ಬಗ್ಗೆ ನ್ಯಾಯಾಲಯದಲ್ಲಿದೆ. ಏನಾದರೂ ಆ ಪ್ರಕರಣ ಇತ್ಯರ್ಥವಾದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹಾಸನದ ಜನತೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರನ್ನ ಜಯಶೀಲರನ್ನಾಗಿ ಮಾಡುವಂತೆ ಕೋರಿದ್ರು. ಹಾಸನ ಜಿಲ್ಲೆಗೆ ಕಳೆದ 5 ವರ್ಷದಿಂದ ಪ್ರಜ್ವಲ್ ರೇವಣ್ಣವರು ಸಂಸತ್ ಸದಸ್ಯರಾಗಿದ್ದಾರೆ. ಅವರು ಸಂಸತ್ ಸದಸ್ಯರಾದ ನಂತರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಒಂದೇ ಒಂದು ಬೃಹತ್ ಇಂಡಸ್ಟ್ರಿನ ತರಲಿಕ್ಕೆ ಅವ್ರ ಕೈಯಲಾಗಲಿಲ್ಲ. ಹಾಸನ ಜಿಲ್ಲೆಯ ಕೊರತೆ ಬಗ್ಗೆ ಏನೆಲ್ಲ ಹಾಸನ ಜನತೆ ತೊಂದರೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಸತ್ನಲ್ಲಿ ಬಾಯಿ ಬಿಚ್ಚಿ ಮಾತಾಡಲಿಲ್ಲ. ಜೊತೆಗೆ ಇವತ್ತು ಪುನಃ ಚುನಾವಣೆ ನಿಂತಿದ್ದಾರೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಅವರನ್ನೇ ಜನ ಆಯ್ಕೆ ಮಾಡಿದರೂ ಕೂಡ ಅವರ ಅಕ್ರಮವಾಗಿ ಅಡ್ಡ ಮಾರ್ಗದಲ್ಲಿ ಗೆದ್ದಿದ್ದಂಥ ಪ್ರಜ್ವಲ್ ರೇವಣ್ಣವರ ಬಗ್ಗೆ ನ್ಯಾಯಾಲಯದಲ್ಲಿ ಇವತ್ತು ಈ ಕೇಸ್ ಪೆಂಡಿಂಗ್ ಇದೆ. ಒಂದು ವೇಳೆ ಈ ಶಾರ್ಟ್ ಪೀರಿಯಡ್ನಲ್ಲಿ ಏನಾದರೂ ಚುನಾವಣೆಗೆ ಮುಂಚೆ ಅಥವಾ ಚುನಾವಣೆ ನಂತರ ಏನು ಕೇಸ್ ಇದೆ ಅದು ಇತ್ಯರ್ಥ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದಿನೇಶ್ ಬೈರೇಗೌಡ ಮಾತನಾಡಿ, ಪ್ರತಿನಿತ್ಯ ಮೋದಿ ಬಂದ ಮೇಲೆ ಎಂದು ಟಿವಿಯಲ್ಲಿ ಪ್ರದರ್ಶಿಸಲಾಗುತ್ತಿತ್ತು. ಅಂತಹದ್ದು ಏನೂ ಬಂದಿರುವುದಿಲ್ಲ. ಆದರೆ ಅವರು ಪ್ರಧಾನಿ ಆಗೋದಕ್ಕಿಂತ ಮೊದಲೇ ಫ್ಯಾಕ್ಟರಿ, ಇಂಡಸ್ಟ್ರಿಯಲ್, ಯೂನಿವರ್ಸಿಟಿ, ಏರ್ಲೈನ್ ಬಂದಿತ್ತು. ಪಾಕಿಸ್ತಾನ್ ವಾರ್ ಆಗಿದೆ. ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಒಳ್ಳೆಯ ವ್ಯಕ್ತಿ. ಇವರು ಜನರ ಮಧ್ಯೆ ಇರುವ ಮತ್ತು ಸಿಗುವ ವ್ಯಕ್ತಿ. ಆದರೆ ಜೆಡಿಎಸ್ ಅಭ್ಯರ್ಥಿ ಯಾರ ಕೈಗೂ ಸಿಗೋದಿಲ್ಲ ಅಂತ ಆರೋಪ ಮಾಡಿದ್ರು. ಶ್ರೇಯಸ್ ಅವರ ತಾತ ಅನೇಕ ಸೇವಾ ಚಟುವಟಿಕೆ ಕಾರ್ಯನಿರ್ವಹಿಸಿರುವುದಾಗಿ ಹೇಳಿದ್ರು. ಕಾಂಗ್ರೆಸ್ ಕೊಡುಗೆ ತಿಳಿಬೇಕಾದ್ರೆ ಇತಿಹಾಸ ತೆಗೆದು ನೋಡಿ, ಮನಗಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಕೋರಿದ್ರು. ದಿನ ಮೋದಿ ಅದು ಇದು ಅಂತ ಟಿವಿಲಿ ತೋರಿಸ್ತಾ ಇದ್ದಾರೆ. ಹಾಗೇನಿಲ್ಲ. ಅವರು ಬರೋಕ್ಕಿಂತ ಮುಂಚೆನೂ ಇಂಡಿಯಾದಲ್ಲಿ ರೋಡ್ಸ್ ಬಂದಿದೆ, ಫ್ಯಾಕ್ಟ್ರೀಸ್ ಬಂದಿದೆ, ಇಂಡಸ್ಟ್ರೀಸ್ ಬಂದಿದೆ, ಯೂನಿವರ್ಸಿಟೀಸ್ ಬಂದಿದೆ, ಸ್ಯಾಟಲೈಟ್ಸ್ ಬಿಟ್ಟಾಗಿದೆ, ಪಾಕಿಸ್ತಾನ ವಾರ್ ಗೆದ್ದಾಗಿದೆ. ಅದನ್ನೊಂದು ಪಾಯಿಂಟ್ ಮಾಡ್ಕೊಂಡು ಕೂತ್ಕೋಬಾರ್ದು. ನಮಗೆ ಶ್ರೇಯಸ್ ಒಳ್ಳೆ ವ್ಯಕ್ತಿ ನಿಮಗೆ ಜನರಿಗೆ ಸಿಗುವಂಥ ವ್ಯಕ್ತಿ. ಮತ್ತು ಈಗಾಗಲೇ ಗೆಲ್ಲಿಸಿದವ್ರು ನೋಡಿದ್ದೀರಾ, ಯಾವತ್ತೂ ಜನರಿಗೆ ಅವರು ಮೀಟ್ ಆಗೋಕ್ಕೂ ಆಗಿಲ್ಲ, ತಲುಪೋಕ್ಕೂ ಆಗಿಲ್ಲ. ಹಾಗಾಗಿ ಈ ಥರ ಶ್ರೇಯಸ್ಸನ್ನು ಗೆಲ್ಲಿಸಿ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಏನೇನು ಬೇಕು. ಅವ್ರ ತಾತ ಆಗಲೇ ಮಾದರಿಯಾಗಿ ಹೋಗಿದ್ದಾರೆ. ಅವರಿಗೆ ಹಾಸನಿಗೆ ದೊಡ್ಡ ಹಾಸ್ಪಿಟಲ್ ಅವ್ರ ತಾತಂದೇ ಕೊಡುಗೆ. ಈಗ ಏನು ನಾವು ನೋಡ್ತಾ ಇದ್ದೀವಿ, ಅಷ್ಟು ದೊಡ್ಡ ಹಾಸ್ಪಿಟಲ್, ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿ ಈ ಮಟ್ಟಿಗೆ ತಲುಪೋಕ್ಕೆ ಮೂಲ ಕಾರಣ ಅವ್ರ ತಾತ ಅವರು. ಹಾಗಾಗಿ ಅವ್ರ ತಾತನ ಕೂಡ ಅವರಲ್ಲೂ ಬಂದಿದೆ, ಜನರನ್ನ ಜೊತೆಗೆ ಬೆರೀತಾರೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದನ್ ಮಾತನಾಡಿ, ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದ್ದು ಈ ಮಹಾರಾಜ ಪಾರ್ಕ್ನಲ್ಲಿರುವ ಜಿಮ್ ವಸ್ತುಗಳೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತಹ ಕೊಡುಗೆ. ಕಾರ್ಮಿಕರಿಗೆ, ಮಹಿಳೆಯರಿಗೆ ಸಿದ್ದರಾಮಯ್ಯ ಅವರು ಕೊಟ್ಟ ಯೋಜನೆ ಜನಪರವಾಗಿದೆ. ಇದುವರೆಗೂ ಒಂದೇ ಕುಟುಂಬಕ್ಕೆ ಎಲ್ಲ ಅಧಿಕಾರಿಗಳು ಸಿಗುತ್ತಿದ್ದು ಈ ಬಾರಿ ಶ್ರೇಯಸ್ ಪಟೇಲ್ಗೆ ಜನರು ಸಹಕಾರ ಕೊಡಲಿದ್ದಾರೆ ಅಂತ ಅಭಿಪ್ರಾಯಪಟ್ಟರು. ನಾನು ತಾರಾಚಂದನ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಇವತ್ತು ನಾವು ಏನು ಲೋಕಸಭಾ ಚುನಾವಣೆ ಭಾಳ ಹತ್ತಿರದಲ್ಲಿದೆ, ಅದಕ್ಕೆ ಪ್ರಚಾರಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ನಾನು ಈ ಪಾರ್ಕಲ್ಲಿ ನೋಡ್ತಿದ್ದೀನಿ, ಮಹಿಳೆಯರು ಇವತ್ತು ಎಷ್ಟೊಂದು ಒಂದು ರೀತಿಯಲ್ಲಿ ತಮ್ಮ ದೈಹಿಕ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಅವರು ಮಾಡ್ತಿರುವಂತಹ ವ್ಯಾಯಾಮ, ಅದಕ್ಕೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಇದೆಲ್ಲ ಸಹ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿದಂಥದ್ದು. ಅದರ ಜೊತೆಗೆ ನಾವು ಇವತ್ತು ಏನು ಈ ರಾಜ್ಯದಲ್ಲಿ ಕಾರ್ಮಿಕರಿಗೆ, ಬಡವರಿಗೆ, ಮಹಿಳೆಯರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಕೊಟ್ಟಂತಹ ಯೋಜನೆಗಳು ನಿಜ. ಕಾಂಗ್ರೆಸ್ ಮುಖಂಡರಾದ ಎಚ್ಪಿ ಮೋಹನ್ ಮಾತನಾಡಿ, ಚುನಾವಣೆ ಹತ್ತಿರ ಬಂದಾಗ ಎಂಪಿ ಚುನಾವಣೆ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದ್ದು ಬೆಳಗ್ಗೆ ಮುಂಜಾನೆಯಿಂದ ಪಾರ್ಕ್ನಲ್ಲಿ ಪ್ರಚಾರ ಕಾರ್ಯಚಟುವಟಿಕೆ ಮಾಡಲಾಗುತ್ತದೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ವ್ಯಕ್ತಿ ಸುಲಭವಾಗಿ ಜನಸಾಮಾನ್ಯರಿಗೆ ಸಿಗುವಂತಹ ವ್ಯಕ್ತಿಯಾಗಬೇಕು. ಅಂತಹ ಸಜ್ಜನಿಕೆಯ ವ್ಯಕ್ತಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ನೀಡಿದ್ದು ಇದು ಜನಸಾಮಾನ್ಯರ ಮನಸ್ಸನ್ನ ಗೆದ್ದಿರುವುದಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಿದ್ದಾರೆ ಅಂತ ಹೇಳಿದ್ರು.
ಲೋಕಸಭೆ ಚುನಾವಣೆಯ ಪ್ರಚಾರ ಬಿರುಸಿನ ಒಂದು ಕಾವು ಏರ್ತಾ ಇದೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಈ ಬಾರಿ ಚುನಾವಣೆಯ ಪ್ರಚಾರಕ್ಕೋಸ್ಕರ ಮಹಾರಾಜ ಪಾರ್ಕ್ನಲ್ಲಿ ಬಂದು ಈ ದಿವಸ ಬೆಳಿಗ್ಗೆ ಮುಂಜಾನೆಯಿಂದ ಈ ಪ್ರಚಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಚುನಾವಣೆಯಲ್ಲಿ ನಾವು ಶ್ರೇಯಸ್ ಪಟೇಲ್ರವ್ರನ್ನ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕಿಳಿಸಿದ್ದೇವೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಇಲ್ಲಿ ಲೋಕಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸರ್ಕಾರದ ದೇಶದ ಆಡಳಿತ ನಡೆಸುವಂತಹ ಸರ್ಕಾರದ ನೀತಿ ನಿಯಮದ ಅನುಸಾರ ಆಗ್ತಾ ಇರ್ತದೆ. ಆದರೆ ಅಭಿವೃದ್ಧಿ ಕಾರ್ಯದ ಜೊತೆಗೆ ಲೋಕಸಭೆಯ ಸಂಸದನಾಗಂತಹ ವ್ಯಕ್ತಿ ಸುಲಭವಾಗಿ ಜನಸಾಮಾನ್ಯರಿಗೆ ಸಿಗುವಂತಹ ಒಂದು ವ್ಯಕ್ತಿ ಆಗಿರಬೇಕು, ವಿನಯವಂತ ಆಗಿರಬೇಕು, ಸಜ್ಜನಿಕೆ ಇರಬೇಕು. ಇಲ್ಲಿ ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಜವರೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಗೆವಾಳ್ ದೇವಪ್ಪ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗುರೂರು, ವೆಂಕಟೇಶ್, ಪ್ರಕಾಶ್, ಅಶೋಕ್, ಉಡ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಸನದ ಪ್ರತಿಷ್ಠಿತ ಟೈಮ್ಸ್ ಎಜುಕೇಷನ್ ನಾಡಿನ ಜನತೆಗೆ ಹೆಮ್ಮೆಯಿಂದ ಅರ್ಪಿಸುತ್ತದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ನಗರದ ಗೋಜು ಗೊಂದಲದ ಒತ್ತಡದಿಂದ ಹೊರಬಂದು ದಿವ್ಯ ಏಕಾಂತದ ನಿಸರ್ಗದ ರಮಣೀಯತೆಯ ಮಧ್ಯೆ ಸತ್ಯಮಂಗಲ ಪ್ರದೇಶದಲ್ಲಿ ಕಳೆದ 6 ವರ್ಷಗಳ ಹಿಂದೆ ಕೇವಲ 200 ಮಕ್ಕಳ ತಂಡದೊಂದಿಗೆ ಆರಂಭಗೊಂಡ ಈ ಶಾಲೆಯು ಇದೀಗ 800 ವಿದ್ಯಾರ್ಥಿಗಳ ಬೃಹತ್ ವಿದ್ಯಾಸಂಸ್ಥೆಯಾಗಿದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ಯಾಂತ್ರಿಕ ಬದುಕಿನ ಈ ಯುಗದಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಸ್ಪರ್ಧಾ ಜಗತ್ತನ್ನ ಎದುರಿಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನಾಗಿಸುವ ಸಕಲವನ್ನ ತನ್ನ ಬತ್ತಳಿಕೆಯಲ್ಲಿ ಹಿಡಿದಿಟ್ಟುಕೊಂಡಿರುವ ನಿಮ್ಮ ಟೈಮ್ಸ್ ಸಿಬಿಎಸ್ಇ ಸ್ಕೂಲ್ ಪಠ್ಯಕ್ರಮದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ವಿನೂತನೆಯನ್ನ ಮೈತುಂಬಿಸಿಕೊಂಡಿದೆ. ಕುದುರೆ ಸವಾರಿ, ಸ್ಕೇಟಿಂಗ್, ಸ್ವೆಲ್ಬಿ, ಕರಾಟೆ, ಯೋಗ, ಸಂಗೀತದಂತಹ ಕಲೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ನೀಡುವ ಮೂಲಕ ಮಗುವಿನ ಮನೋದೃಢತೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ 9ನೇ ತರಗತಿಯಿಂದಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಡಬ್ಲ್ಯೂ, ನೀಟ್ ಕೋಚಿಂಗ್ಗಳನ್ನ ಪರಿಣಿತರಿಂದ ಬೋಧಿಸಲಾಗುತ್ತದೆ. ಹಾಸನ ಜನತೆಗೆ ನಮಸ್ಕಾರ. ನಾವು ಸತ್ಯಮಂಗಲ ಬಡಾವಣೆಯಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮತ್ತು ಟೈಮ್ಸ್ PU ಕಾಲೇಜುಗಳನ್ನ ಕಳೆದ 5-6 ವರ್ಷಗಳಲ್ಲಿ ನಾವು ರನ್ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವೈಶಿಷ್ಟ್ಯ ಏನಂದ್ರೆ, ಈ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನ ಇರುವಂತಹ ಸೈಕ್ಲಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಇವುಗಳನ್ನೆಲ್ಲನೂ ನಾವು ವಿದ್ಯಾರ್ಥಿಗಳಿಗೆ ಅವರು ಕಟ್ಟುವಂತಹ ಫೀಸಿನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಜೊತೆಗೆ ನಾವು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಕ್ಯಾಂಪಸ್ ನಲ್ಲಿ ನಾವು ಟೈಮ್ಸ್ PU ಕಾಲೇಜ್ ಸಹ ರನ್ ಮಾಡ್ತಾ ಇದ್ದೀವಿ. ನಮ್ಮ ಟೈಮ್ಸ್ PU ಕಾಲೇಜಲ್ಲಿ ನಮ್ಮಲ್ಲಿ ಇರುವಂತದ್ದು ಓನ್ಲಿ ಸೈನ್ಸ್ ಕಾಂಬಿನೇಷನ್ ಮಾತ್ರ ಇದೆ. ಈ ಸೈನ್ಸ್ ಕಾಂಬಿನೇಷನ್ ಅಲ್ಲಿ PCMB ಮತ್ತು PCMC 2 ವಿಭಾಗಗಳಿದೆ. ಕಳೆದ 4 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಕಾಲೇಜಿನಲ್ಲಿ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, CET ಆಗಿರ್ಬೋದು, ಎಲ್ಲಾ ಕೋರ್ಸ್ಗಳನ್ನ ನಾವು ಪ್ರತಿದಿನ 2 ತಾಸುಗಳು ನಾವು ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಇದರ ಉಪಯೋಗವಾಗಿ ನಮ್ಮ ವಿದ್ಯಾರ್ಥಿಗಳು 5ನೇ ರ್ಯಾಂಕು, 6ನೇ ರ್ಯಾಂಕು, 7ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು CET ಮತ್ತು JEE 500 ರ್ಯಾಂಕಿಂಗ್ಗಳು 750 ಆಗಿರ್ಬೋದು, 650 ಆಗಿರ್ಬೋದು, ಅದೇ ರೀತಿ ಒಳ್ಳೆ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಈ ಎಲ್ಲಾ ಉಪಯೋಗವನ್ನ ನಮ್ಮ ಹಾಸನ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ. ಮರದ ಸುಳಿ ಕಡಿಯಲು ಮರದ ಮೇಲೆ ಹತ್ತಿದ್ದ ಯುವಕ ಮರದ ಮೇಲೆ ಪ್ರಜ್ಞೆ ತಪ್ಪಿದ ಘಟನೆ ಸಕಲೇಶ್ಪುರದ ಹೊರವಲಯದ ಕೊಲ್ಲಹಳ್ಳಿಯಲ್ಲಿ ನಡೆದಿದೆ. ನಗರದ ಹೊರವಲಯದ ಕೊಲ್ಲಹಳ್ಳಿ ಮಂಜು ಎಂಬುವರಿಗೆ ಸೇರಿದ ತೆಂಗಿನ ಮರದ ಸುಳಿಗಳನ್ನು ಕತ್ತರಿಸಲು ತೆರಳಿದ್ದ ಅಲಸುಲಿಗೆ ಗ್ರಾಮದ ಕಾರ್ಮಿಕ ನವೀನ್ ಪ್ರಜ್ಞೆ ತಪ್ಪಿದ್ದಾರೆ. ಈ ವೇಳೆ ಸುಳಿಗಳನ್ನು ಕತ್ತರಿಸುವ ವೇಳೆ ನವೀನ್ಗೆ ತಲೆ ಸುತ್ತು ಹಾಗೂ ಎಡಗೈ ನೋವು ಬಂದಿದೆ. ತೆಂಗಿನ ಮರದಿಂದ ಕೆಳಗೆ ಇಳಿಯಲಾಗದೆ ಮರದ ಮೇಲೆಯೇ ಪ್ರಜ್ಞೆ ತಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ಮರದ ಮೇಲೆ ಪ್ರಜ್ಞೆ ತಪ್ಪಿರುವುದನ್ನು ಕಂಡ ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏಣಿಯ ಸಹಾಯದಿಂದ ಮರದ ಮೇಲೆ ಹತ್ತಿ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಈ ವೇಳೆ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಪ್ರದೀಪ್, ತಹಶೀಲ್ದಾರ್, ಸಹಾಯಕ ಠಾಣಾಧಿಕಾರಿ ರಾಜು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಅಲ್ಯೂಮಿನಿಯಂ ಏಣಿ ವಿದ್ಯುತ್ ತಂತಿಗೆ ತಗುಲಿದ್ದ ಪರಿಣಾಮ ಸಮೀರ್ ಎಂಬ 34 ವರ್ಷದ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೇಲೂರು ತಾಲೂಕಿನ ಅರೆಹೋಬಳಿಯ
ದೊಡ್ಡ ಸಾಲಾವರ ಗ್ರಾಮದ ಹುಕುಂ ಚಂದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಸಂಭವಿಸಿದೆ. ಭಾನುವಾರ ಬೆಳಗಿನ ಜಾವ 9:30 ಸಮಯದಲ್ಲಿ ಕಾಫಿ ತೋಟದಲ್ಲಿ ಕಾಳು ಮೆಣಸನ್ನ ಕುಯ್ಯಲು ಕಬ್ಬಿಣದ ಏಣಿಯನ್ನ ಮರಕ್ಕಿಡುವ ಸಂದರ್ಭ ಕೈತಪ್ಪಿ ಹತ್ತಿರದಲ್ಲಿ ಹಾದು ಹೋಗಿದ್ದ ಹೈಟೆನ್ಷನ್ ವೈರ್ಗೆ ಏಣಿ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇವರು ಮೂಲತಃ ಮಂಗಳೂರಿನವರಾಗಿದ್ದು ಅರೇಹಳ್ಳಿ ಹೋಬಳಿಯ ವಾಟಿಹಳ್ಳಿ ಗ್ರಾಮದ ಸಂಬಂಧಿಕರ ಮನೆಯಲ್ಲಿ ನೆಲೆಸಿದ್ದು ಇವರನ್ನ 32 ವರ್ಷದ ಸಮೀರ್ ಎಂಬುದಾಗಿ ಗುರುತಿಸಲಾಗಿದೆ. ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಸ್ಥಳಕ್ಕೆ ತಹಶೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ತೋಟದ ಮಾಲೀಕರಿಗೆ ಹೈಟೆನ್ಷನ್ ವೈರ್ ಹಾದು ಹೋಗಿರುವ ಸ್ಥಳದಲ್ಲಿ ಮೆಣಸು ಕುಯ್ಯುವ ವೇಳೆ ಯಾಕೆ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿಲ್ಲ? ಇಂತಹ ಅಪಾಯ ಇರುವ ಸ್ಥಳದಲ್ಲಿ ನೀವು ಖುದ್ದು ಇದ್ದು ಜಾಗೃತಿಯಿಂದ ಕೆಲಸ ನಿರ್ವಹಿಸುವುದು ನಿಮ್ಮ ಕರ್ತವ್ಯ. ಮೃತರು ಬಡವರಾಗಿದ್ದು ಅವರನ್ನೇ ನಂಬಿಕೊಂಡ ಕುಟುಂಬದ ಮುಂದಿನ ಜೀವನ ಸಾಗಿಸಲು ನಿಮ್ಮಿಂದಾಗಬಹುದಾದ ಸೌಕರ್ಯ ಕಲ್ಪಿಸಿಕೊಡಿ ಅಂತ ಸೂಚಿಸಿದರು. ಈ ಕಡೆ ಮುಗಿಸಿ ಈ ಕಡೆ ಬಂದು ಕುಯ್ಯಿರಿ ಅಂತ ಹೇಳ್ತಾರೆ. ನೆನ್ನೆ ಕುಯ್ದಿದ್ದಾರೆ ಸರ್. ನೆನ್ನೆ ಕುಯ್ದಿರೋದು ಯಾವ ಕಡೆ ಕುಯ್ದ್ರು? ನೆನ್ನೆ ಸಂಜೆ ಕುಯ್ದಿದ್ದಾರೆ. ಈ ಕಡೆ ಈ ಕಡೆ ಕುಯ್ದಾರೆ, ಆ ಕಡೆ ಕುಯ್ದಾರೆ. ಈಗ ನಾವು ನಿನ್ನೆ ಬರ್ಲಿಲ್ಲ, ಸ್ವಲ್ಪ ಬರ್ಲಿಲ್ಲ. ಇದಾರಲ್ಲ ಕೆಲಸ ಮಾಡ್ತಾರೆ, 10 ಜನ ಜೊತೆ ಇದಾರಲ್ಲ. ನೀವು ಯಾಕೆ ಏನಾಗಿದೆ, ನೀವು ಯಾವಾಗ ಮೆಣಸು ಕೂತಿದ್ದೀರಾ ಅನ್ನೋದೆಲ್ಲ ಪ್ರಶ್ನೆ. ಆ ವ್ಯಕ್ತಿ ಪ್ರಾಣ ಹೋಗಿದೆ, ಅದಕ್ಕೆ ಮುನ್ನೆಚ್ಚರಿಕೆ ನಾವು ತಗೊಂಡಿಲ್ಲ ಅನ್ನೋದು ಮುಖ್ಯ ಅಷ್ಟೇ. ಅದಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವಾಗ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದೆಲ್ಲ ಪ್ರಶ್ನೆ ಇಲ್ಲಿ. ಕರೆಂಟ್ ಎಷ್ಟು ಲೈನ್ ಇರುವಾಗ ಕರೆಂಟ್ ಆಫ್ ಮಾಡಿಸ್ಬೇಕು, ಇಲ್ಲ ಬಿದ್ರಿ ಏಣಿ ಕೊಡಬೇಕು, ಇಲ್ಲ ಒಂದು ರೈಟ್ನ ಒಂದು ಕಡೆ ನೀವು ಬಿಡಬೇಕು, ಜವಾಬ್ದಾರಿ ವಹಿಸ್ಕೋಬೇಕು. ಇವತ್ತು ಮಾತ್ರ ಅಲ್ಲ, ಮುಂದಕ್ಕಾದರೂ ಅಷ್ಟೇ, ಹಿಂದೆ ಮಾಡುವಾಗಲೂ ಅಷ್ಟೇ. ಒಂದು ಜವಾಬ್ದಾರಿ ಅನ್ನೋದು ಒಂದು ತೋಟದಲ್ಲಿ ಲೇಬರ್ ಕೆಲಸಕ್ಕೆ ಬಂದಾಗ ಹಿಂದೆ ಮುಂದೆ ನೋಡಿ ಮಾಡಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಈಗ ಅಲ್ಲಿ ಕುಯ್ಯಕ್ಕೆ ಬಿಟ್ಟಿದ್ದೀನಿ, ಇಲ್ಲಿ ಕುಯ್ಯಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಹೋಗಿದ್ದು ಪ್ರಾಣ ವಾಪಸ್ ಬರಲ್ಲ. ಆಯ್ತಾಯ್ತಲ್ಲ, ನೀವು ಮಾಡೋ ಕೆಲಸನ ರೀತಿಯಾಗಿ ಕರೆಕ್ಟಾಗಿ ಮಾಡಿಸ್ಬೇಕು. ಇವತ್ತು ಮಕ್ಕಳಿದೆ, ಅವ್ರ ಬಿಮ್ಮಂತೆ ಅವ್ರ ಪರಿಸ್ಥಿತಿ ಏನಾಗಬೇಕು, ಏನೋ ಜೀವನಕ್ಕೆ ಎಲ್ಲೆಲ್ಲಿಂದ ಬಂದಿರ್ತಾರೆ. ಅಲ್ಲ, ಮನ್ಸತ್ತ ಇದ್ದು ಕರೆಕ್ಟ್ ಆಗಿ ಹೇಳ್ಬೇಕು. ಅವನು ಕೂಲಿ ಮಾಡೋನು ಅದೃಷ್ಟವಶಾತ್ ಅವ್ರೊಬ್ಬರೇ ಇದ್ದಾರೆ. ಅವ್ರು 4-5 ಜನ ಏನಾದ್ರೂ ಅವ್ರನ್ನ ಟಚ್ ಮಾಡಿದ್ರೆ ಅಷ್ಟು 3 ಜನಕ್ಕೆ ಟಚ್ ಆಗಿದೆ ಮೇಡಮ್. 3 ಜನಕ್ಕೆ ಟಚ್ ಆಗಿದೆ, ಇನ್ನಿಬ್ರಲ್ಲಿ ಇದ್ದಾರೆ ಅಲ್ಲಿ. ಇಲ್ಲೇ ಇದ್ದಾರೆ, ಬರ್ರ ಮರ ಮುಂದೆ ಬಂದ್ರ. ಯಾಕೋ ಇವನು ಟಚ್ ಆಗಿದೆ, ಇವ್ರು ಇಬ್ಬರಲ್ಲಿ ಉಳಿದಿದ್ದು ಪುಣ್ಯ. ಅವನಿಗೆ ಟಚ್ ಆಗಿ ಅವನು ಏನೋ ಸೌತೆ ಬಿಸಾಡ್ ಪಲ್ಟಿ ಆಗ್ಬಿಡ್ತಾವ. ಇವನು ಸ್ವಲ್ಪ ಏಟಾಗಿದೆ. ಏನೋ 3 ಜನ ಹೋಗ್ಬೇಕಾಯ್ತು, ಏನೋ ಬಚಾವ ಕಾಪಾಡಿ ಅವನು ಒಬ್ಬ ಹೋಗಿದ್ದಾನೆ, ಇವ್ರು ಇಬ್ಬರಲ್ಲಿ ನಗ್ಬಿಟ್ಟು. ಛಲ ಹೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬ ನಾನುಡಿಗೆ ಪೂರಕವಾದಂತೆ ಹಾಲು ಮಾರಿ ಜೀವನ ಸಾಗಿಸುವ ಕಡು ಬಡತನದ ಕುಟುಂಬದ ರುಬಿಯಾ ರೆಹಮಾನ್ ಎಂಬ ವಿದ್ಯಾರ್ಥಿನಿಯು ಮಂಡ್ಯ ಜಿಲ್ಲೆಯಲ್ಲಿ MBBS ಪದವಿನ ಪಡೆಯುವುದರ ಮೂಲಕ ಶಾಲೆಗೆ ಹಾಗೂ ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಬೇಲೂರು ಪಟ್ಟಣದ ಹಳೆ ಮಸೀದಿ ಬಳಿಯ ನಾಜಿದ್ ಉಲ್ ರೆಹಮಾನ್ ರವರ ಮಗಳಾದ ಇವರು ಪ್ರೌಢ ಶಿಕ್ಷಣವನ್ನ ಪಟ್ಟಣದ ಮಲ್ನಾಡ್ ಶಾಲೆಯಲ್ಲಿ ದ್ವಿತೀಯ PUCಯನ್ನ ಹಾಸನದಲ್ಲಿ ಹಾಗೂ ಇದನ್ನ ಮಂಡ್ಯ ಜಿಲ್ಲೆಯಲ್ಲಿ MBBS ಪದವಿಯನ್ನ ಪಡೆಯುವುದರ ಮೂಲಕ ಶಾಲೆಗೆ ಹಾಗೂ ಊರಿಗೆ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಅಂತ ಮಲ್ನಾಡ್ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಯ ಸಾಧನೆಗೆ ಅಭಿನಂದಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯ ತಾಯಿ ಅಜಿಯಾ ಕುರಾತ್ ಹೇಳಿದ್ದು ಹೀಗೆ: ನಮಗೆ ಚಿಕ್ಕದಾದ ಮನೆ, ಹಲವು ವರ್ಷಗಳಿಂದ ಪಾಳು ಬಿದ್ದ ಸ್ವಲ್ಪ ಜಮೀನು ಹಾಗೂ ನಮ್ಮ ಜೀವನ ಸಾಗಿಸಲು ಸುಮಾರು 15 ದನಕರುಗಳು ಇರುವುದು ಅಷ್ಟೇ. ಅದರಿಂದ ಬರುವ ಆದಾಯದಿಂದ ನಮ್ಮ ಜೀವನ ಸಾಗುತ್ತದೆ. ಆದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಕೊರತೆ ಮಾಡಿಲ್ಲ. ನಮ್ಮ ಮಕ್ಕಳೇ ನಮಗೆ ಆಸ್ತಿ. ನನ್ನ ಮಗಳು ಪ್ರಾಥಮಿಕ ಶಿಕ್ಷಣದಲ್ಲಿಯೂ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾಳೆ. ಅದೇ ರೀತಿ ಶಾಲೆಯಲ್ಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದರು. SSLC ವಿದ್ಯಾಭ್ಯಾಸ ಮುಗಿಯುವವರೆಗೂ ಸಹ ಸುತ್ತಮುತ್ತಲಿನ ಮನೆಗೆ ವ್ಯಾಸಂಗದ ನಡುವೆಯೂ ಹಾಲು ಮಾರಲು ಹೋಗುತ್ತಿದ್ದಳು. ಅವಳಿಗೆ ಉನ್ನತ ಶಿಕ್ಷಣ ಪಡೆಯುವ ಆಸಕ್ತಿ ಇದೆ. ನಾವು ಅದಕ್ಕಾಗಿ ಶ್ರಮಿಸುತ್ತೇವೆ. ಈ ಮೊದಲು ನಮ್ಮನ್ನು ಯಾರೂ ಗುರುತಿಸುತ್ತಿರಲಿಲ್ಲ. ಆದರೆ ಮಗಳ ಈ ಸಾಧನೆಗೆ ಎಲ್ಲರೂ ಅಭಿನಂದಿಸಿದ್ದಾರೆ. ಇದರಿಂದ ತುಂಬಾ ಹೆಮ್ಮೆಯಾಗುತ್ತಿದೆ ಅಂತ ತಿಳಿಸಿದರು. ಖುಷಿ ಅಲ್ಲ ಸರ್, ನಮ್ಗೆ ಅಳು ಬರುತ್ತೆ. ನಮ್ ಹುಡುಗಿ ಹಿಂಗ್ ಮಾಡಿದ್ವಲ್ಲ, ನಮ್ ಹೆಸರು ತಂಗಲ್ಲ. ಇಲ್ಲೋದ್ರೆ ನಮ್ಗೆ ಈ ಪ್ರಪಂಚದಲ್ಲಿ ಮರ್ಯಾದೆನೇ ಇರ್ತಿಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ, ಆಸ್ತಿ ಇಲ್ಲ, ಎಂತದಿಲ್ಲ. ನಮ್ಮ ಮಕ್ಕಳ ಕಡೆಯಿಂದ ನಮ್ಗೆ ಗೌರವ ಸಿಕ್ತು ಅಂತ ಹೇಳಿ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೀಸರ್ ವರದಿಯಂತೆ SST ತಂಡದಿಂದ ಒಟ್ಟು 8,12,000 ರೂಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ರು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ 8 ಜನ ಮಾಸ್ಟರ್ ಟ್ರೈನರ್ಗಳನ್ನ ನೇಮಕಾತಿ ಮಾಡಲಾಗಿರುತ್ತೆ. 10 FST ತಂಡಗಳನ್ನ ಪಾಳಿಯಂತೆ ನಿಯೋಜಿಸಲಾಗಿರುತ್ತೆ. 3 ಚೆಕ್ ಪೋಸ್ಟ್ಗಳನ್ನು ದುದ್ದಾ, ಶಾಂತಿಗ್ರಾಮ ಹಾಗೂ ಹೊಸಳಿಯಲ್ಲಿ ತೆರೆಯಲಾಗಿದೆ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 325 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 1,11,159 ಪುರುಷರು, 1,12,41 ಮಹಿಳೆಯರು ಹಾಗೂ ಇತರೆ 9 ಜನ ಮತದಾರರು ಸೇರಿ 2,23,209 ಮತದಾರರಿದ್ದಾರೆ.
18 ವರ್ಷ ಮೇಲ್ಪಟ್ಟವರು 3799 ಮತದಾರರು ಹಾಗೂ 2960 ಅಂಗವಿಕಲ ಮತದಾರರನ್ನ ಗುರುತಿಸಲಾಗಿದೆ. ಸದರಿ ಮತದಾರರಲ್ಲಿ 85 ಹೆಚ್ಚು ವಯಸ್ಸಿನ 433 ಮತದಾರರು ಹಾಗೂ 186 ಅಂಗವಿಕಲ ಮತದಾರರು ಸೇರಿದಂತೆ ಒಟ್ಟು 619 ಮತದಾರರು ಮನೆಯಲ್ಲಿಯೇ ಮತದಾನ ಮಾಡಲು ನೋಂದಾಯಿಸಿಕೊಂಡಿದ್ದಾರೆ. 325 ಮತಗಟ್ಟೆಗಳ ಅಂದಾಜು 1630 ಮತಗಟ್ಟೆ ಅಧಿಕಾರಿಗಳನ್ನ ನಿಯೋಜಿಸಲಾಗಿದ್ದು, ಸದರಿ ಮತಗಟ್ಟೆ ಅಧಿಕಾರಿಗಳಿಗೆ ಏಪ್ರಿಲ್ 7 ಮತ್ತು ಏಪ್ರಿಲ್ 14ರಂದು ತರಬೇತಿ ಆಯೋಜಿಸಲಾಗಿರುತ್ತೆ. ಸಾರ್ವಜನಿಕರಿಗಾಗಿ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದ್ದು, ದೂರವಾಣಿ ಸಂಖ್ಯೆ 0817273241 ಆಗಿದ್ದು 24x7 ಕಾರ್ಯನಿರ್ವಹಿಸುತ್ತದೆ. ಎಸ್ವಿಇಇಪಿ ತಂಡದ ಮೂಲಕ ಎಲ್ಲಾ ಮತದಾರರು ಮತದಾನ ಮಾಡಲು ಪ್ರೇರೇಪಿಸಲು ಮತದಾನ ಜಾಗೃತಿಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳಿಗೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗದ ರೀತಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮುಂಚಿತ ಕಡ್ಡಾಯವಾಗಿ ನಿಗದಿತ ಅವಧಿಯೊಳಗೆ ಸುವಿಧಾ ಆಪ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಹಾಗೆ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಊಟ ವಿತರಣೆ ಅವಕಾಶವಿಲ್ಲದೆ ಕೇವಲ ನೀರು ಮಜ್ಜಿಗೆ ವಿತರಣೆ ಮಾಡಲು ತಿಳಿಸಲಾಗಿದೆ. ಅಬಕಾರಿ ಇಲಾಖೆಯಿಂದ 229.1 ಲೀಟರ್ ಮದ್ಯವನ್ನು ಜಪ್ತಿ ಮಾಡಲಾಗಿರುತ್ತದೆ ಅಂತ ಮಾಹಿತಿ ನೀಡುತ್ತಾ ಯಾರಾದರೂ ಉಲ್ಲಂಘನೆ ಮಾಡಿದ ಪಕ್ಷದಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು. ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ರು ಇರ್ತಾರೆ, ಅವರಿಗೆ ತಗೊಬಂದು ಆ ವಿಡಿಯೋ ಕೊಡ್ತಾರೆ. ಅದರ ಬೇಸ್ ಮೇಲೆ ಆ ಎಕ್ಸ್ಪೆಂಡಿಚರು ಪ್ರತಿ ಕಾರ್ಯಕ್ರಮದ ಎಕ್ಸ್ಪೆಂಡಿಚರು ಆಯಾ ಕ್ಯಾಂಡಿಡೇಟ್ಗೆ ಲೆಕ್ಕಾಚಾರಕ್ಕೆ ಬರುತ್ತೆ. ಹಾಗಾಗಿ ಯಾವುದೇ ಅಭ್ಯರ್ಥಿ ಎಲ್ಲೇ ಪ್ರಚಾರ ಮಾಡಬೇಕು ಅಂದ್ರೂ 48 ಅವರ್ಸ್ ಮುಂಚಿತವಾಗಿ ನಮಗೆ ಅನುಮತಿಗೆ ಕೋರಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೆ ಇದುವರೆಗೆ ನಮ್ದು ಏನು 3 ಚೆಕ್ ಪೋಸ್ಟ್ಗಳಿದೆಯೋ ಆ 3 ಚೆಕ್ ಪೋಸ್ಟ್ಗಳಲ್ಲಿ ಒಟ್ಟು 8,12,000 ಕ್ಯಾಶನ್ನು ಮುಟ್ಟುಗೋಲು ಹಾಕೊಂಡಿದ್ದೀವಿ. ಹಿಂದಿನ 2023ರ MLA ಚುನಾವಣೆಯಲ್ಲಿ 4,21,000 ಸೀಸ್ ಆಗಿತ್ತು. ಈಗ 8,12,000 ಸೀಸ್ ಆಗಿದೆ. ಹಾಗೂ ಅಬಕಾರಿ ಇಲಾಖೆ ವತಿಯಿಂದ 221 ಲೀಟರ್ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಾವು ಚುನಾವಣಾ ಏಜೆಂಟ್ರಿಗೆ ಮತ್ತೆ ಚುನಾವಣೆಗೆ ನಿಂತಿರುವಂತವ್ರಿಗೆ ಎಲ್ಲ ಪಕ್ಷದವರು ಸಹ ಹೇಳಿದ್ದೀವಿ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾವುದೇ ದೇವಸ್ಥಾನಗಳು, ಧಾರ್ಮಿಕ ಜಾಗಗಳು, ಮಸೀದಿ, ಮಂದಿರ, ಚರ್ಚ್ಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಚುನಾವಣಾ ಪ್ರಚಾರವನ್ನು ಮಾಡತಕ್ಕದ್ದಲ್ಲ. 18 ವರ್ಷ ಕೆಳಗಿನ ಮಕ್ಕಳನ್ನ ಚುನಾವಣಾ ರ್ಯಾಲಿಗಾಗಲಿ ಪ್ರಚಾರಕ್ಕಾಗಲಿ ಬಳಸಿಕೊಳ್ಳುವಂತಿಲ್ಲ. ಹಾಗೂ ಪಶು ಪಕ್ಷಿಗಳನ್ನ ಚುನಾವಣಾ ರ್ಯಾಲಿ ಇದಕ್ಕೆ ಬಳಸಿಕೊಳ್ಳುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರಿಗೆ ನಾವು ತಿಳುವಳಿಕೆಯನ್ನು ನೀಡಿರ್ತೀವಿ. ಇದನ್ನ ಯಾರಾದರೂ ಉಲ್ಲಂಘನೆ ಮಾಡಿದ ಪಕ್ಷದಲ್ಲಿ ಇದು ಯಾವುದೇ ಮತದಾರರ ಗಮನಕ್ಕಾಗಲಿ ಅಥವಾ ಮಾಧ್ಯಮಿಕರ ಗಮನಕ್ಕಾಗಲಿ ಬಂದಲ್ಲಿ ತಕ್ಷಣವೇ ನಮಗೆ ಮಾಹಿತಿಯನ್ನು ನೀಡಿದಲ್ಲಿ ಅಂಥವರ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ತಮ್ಮ ಮೂಲಕ ಎಲ್ಲರಿಗೂ ಸಹ ನಾನು ತಿಳಿಸಲು ಇಷ್ಟಪಡುತ್ತೇನೆ. ಮತ್ತೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಏನು ಚುನಾವಣಾ ಸಿಬ್ಬಂದಿಯನ್ನು ನೇಮಕಾತಿ ಮಾಡ್ಕೊಂಡಿದ್ದೀವೋ ಅವರು ಕಡ್ಡಾಯವಾಗಿ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಬೇಕು. ಹಾಜರಾಗದೇ ತಪ್ಪಿಸ್ಕೊಂಡಲ್ಲಿ ಅಂಥವ್ರ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆ ನಿಯಮಾನುಸಾರ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ. ಯಾಕೆಂದರೆ ನೀವೆಲ್ಲ ನೋಡಿರುವಂಗೆ ನಾವು ಪೊಲೀಸವರು ಎಲ್ಲ 1 ತಿಂಗಳು ಮುಂಚಿತವಾಗಿ ಈ ಒಂದು ಚುನಾವಣಾ ಕರ್ತವ್ಯದಲ್ಲಿ ಡೇ ಆ್ಯಂಡ್ ನೈಟು ಇನ್ವಾಲ್ವ್ ಆಗಿರ್ತೀವಿ. ಈ ಚುನಾವಣಾ ಸಿಬ್ಬಂದಿಗೆ ನಾವು ಸಾಕಷ್ಟು ತರಬೇತಿಯನ್ನು ನೀಡಿ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಬರೀ 2 ದಿವಸ ಭಾರತದ ಪ್ರಜೆಗಳಾಗಿ 2 ದಿವಸ ಚುನಾವಣಾ ಕರ್ತವ್ಯವನ್ನ ಮಾಡಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕೋರ್ಕೊಳ್ತೀವಿ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಹುಟ್ಟುಹಬ್ಬದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ವತಿಯಿಂದ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಮಾತೃಭೂಮಿ ವೃದ್ಧಾಶ್ರಮದ ಹಿರಿಯ ಜೀವಗಳಿಗೆ ಬೆಳಗಿನ ಉಪಹಾರ ವಿತರಣೆ ಮಾಡಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು, ನನ್ನ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಹಾಗೂ ಸರಳವಾಗಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡಿರುವುದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ನನ್ನ ಹುಟ್ಟುಹಬ್ಬವನ್ನು ಇಂತಹ ಹಿರಿಯ ಜೀವಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷರಾದ ಆನಂದ್ ರವರಿಗೆ ಹಾಗೂ ಕೆಂಪೇಗೌಡ ವೇದಿಕೆಯ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಹೆಚ್ಚಿನ ರೀತಿಯ ಸಹಕಾರ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ತಿಳಿಸಿ ಅವಕಾಶ ನಮಗೆ ಶುಭ ಕೋರಿದ್ದಾರೆ. ಅವರಿಗೆಲ್ಲ ವಿಶೇಷವಾದ ದಿನಗಳು. ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗಣ್ಣವರ ಏನು ನಮ್ಮ ಮಾತೃಭೂಮಿ ವಂದೇ ಮಾತರಂ
ಒಂದು ಏನು ಅನಾಥಾಶ್ರಮದಲ್ಲಿ ಒಂದು ಬಂದು ನಮಗೆ ಕೆಂಪೇಗೌಡ ವೇದಿಕೆಯವರು ಇವತ್ತು ಕೇಕ್ ಮಾಡಿಸಿ ಅನಾಥರಿಗೆ ಒಂದು ಉಪಹಾರವನ್ನು ಕೂಡ ಇವತ್ತು ಇಟ್ಕೊಂಡು ಅದರಲ್ಲೂ ನನಗೆ ಅನಾಥಾಶ್ರಮದಲ್ಲಿ ಕೇಕ್ ಕಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಅಬಲೆಯವರು ಅದರಲ್ಲಿ ಈ ಸಂದರ್ಭ ಕಾಳೇನಹಳ್ಳಿ ಆನಂದ್ ಮಾತನಾಡಿ, ನಮ್ಮ ಜನಪ್ರಿಯ ಆಟ್ರಿಕ್ ಶಾಸಕರಾದ ಬಾಲಣ್ಣನವರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಒಳಗೇರಮ್ಮ ಆಯುಸ್ಸು ಆರೋಗ್ಯ ಅಧಿಕಾರವನ್ನ ಕೊಟ್ಟು ಈ ತಾಲೂಕಿನ ಜನತೆಯ ಸೇವೆ ಮಾಡುವ ಶಕ್ತಿಯನ್ನ ನೀಡಲಿ. ಶ್ರವಣಬೆಳಗೊಳ ಕ್ಷೇತ್ರದ ಅಭಿವೃದ್ಧಿಗಾಗಿ ದಿನದ 18 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸುತ್ತಿರುವ ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ನೊಂದವರ ಧ್ವನಿಯಾದ ಬಾಲಣ್ಣನವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಅಂತ ಶುಭವನ್ನ ಹಾರೈಸಿದ್ರು. ಹೆಮ್ಮೆಯ ಮಗ, ಆಧುನಿಕ ಭಗೀರಥ, ಅಭಿವೃದ್ಧಿ ಹರಿಕಾರ ಆದಂಥ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಅವ್ರದ್ದು ಇವತ್ತು ಜನ್ಮದಿನ, ನಮ್ಮೆಲ್ಲರ ಸುದಿನ. ಯಾಕಂದರೆ ಯಾಟ್ರಿಕ್ ಹೀರೋ. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಕೆ ಕುಸುಮಾರಾಣಿ, ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳೇನಹಳ್ಳಿ ಆನಂದ್, ಜೈಹಿಂದ್ ನಾಗಣ್ಣ ಹಾಗೂ ಡಿ ಕಾಳೇನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ಜ್ಞಾನಧಾರೆ ಕಾಲೇಜ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ 2024-25ನೇ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪದವಿ ಕೋರ್ಸ್ಗಳಾದ ಬಿಕಾಂ, ಬಿಬಿಎ, ಬಿಸಿಎ ಮತ್ತು ಸಿಎಗಾಗಿ ಗುಣಮಟ್ಟದ ತರಬೇತಿ ನೀಡಲಾಗುವುದು. ಪಿಯು ವಿಭಾಗದ ಕೋರ್ಸ್ಗಳು HEBA, CEBA, SEBA. ಸಂಸ್ಥೆಯಲ್ಲಿನ ಅಗತ್ಯ ಸೌಲಭ್ಯಗಳು ಅಂಡ್ ಇಂಟಿಗ್ರೇಟೆಡ್ ಕೋಚಿಂಗ್ ಸೌಲಭ್ಯಗಳು, ಹುಡುಗರು ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉಪನ್ಯಾಸಕರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ನಿಧಾನಗತಿಯ ಕಲಿಯುವವರಿಗೆ ವಿಶೇಷವಾದ ಬ್ಯಾಚ್, ಆವರ್ತಕ ಪರೀಕ್ಷೆಗಳು, ಮೌಲ್ಯಮಾಪನ, ಸಮಾಲೋಚನೆ ಮತ್ತು ಆಗಾಗ್ಗೆ ಪೋಷಕರು ಶಿಕ್ಷಕರ ಸಮಾಲೋಚನೆ, ಅನುಭವಿ ದಕ್ಷ ಮತ್ತು ಬದ್ಧತೆ ಇರುವ ಅಧ್ಯಾಪಕರು ಪೋಷಕರ ಸಭೆಯನ್ನ ನಿಯಮಿತವಾಗಿ ನಡೆಸುವುದು, ಸುಸಜ್ಜಿತ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ತರಗತಿ ಕೊಠಡಿಗಳು, ಅತ್ಯುತ್ತಮ ಕಲಿಕೆಯ ಪರಿಸರ, ವಿದ್ಯಾರ್ಥಿಗಳಿಗೆ ಉದ್ಯೋಗ ತರಬೇತಿ ಕಾರ್ಯಕ್ರಮ, ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ಸಂವಹನ ಕೌಶಲ್ಯಕ್ಕಾಗಿ ವಿಶೇಷ ತರಗತಿಗಳು, ವೃತ್ತಿ ಮಾರ್ಗದರ್ಶನ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಪ್ರೋತ್ಸಾಹ, ಕ್ಯಾಂಟೀನ್ ಸೌಲಭ್ಯ, ಬಸ್ ಸೌಲಭ್ಯ ಲಭ್ಯವಿದೆ. ದ್ವಿತೀಯ ಪಿಯುಸಿ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಕರೆಸ್ಪಾಂಡೆನ್ಸ್ ಲಭ್ಯವಿದೆ. ಸಂಸ್ಥೆಯ ಮುಖ್ಯಸ್ಥರು ಎಸ್ಪಿ ಪ್ರಕಾಶ್, ಪ್ರಾಂಶುಪಾಲರು, ಜ್ಞಾನಧಾರಿ ಪಿಯು ಕಾಲೇಜ್, ಹಾಸನ. ಮೊಬೈಲ್ ಸಂಖ್ಯೆ 9141228141. ಎಸ್ಪಿ ಸಂಗೀತ, ಪ್ರಾಂಶುಪಾಲರು, ಜ್ಞಾನಧಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಮೊಬೈಲ್ ಸಂಖ್ಯೆ 9686494526. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡ್ರು ಬಂದಿಲ್ಲ. ಜಿಲ್ಲೆಯಿಂದ ಮೋದಿಗೆ ಶಕ್ತಿ ತುಂಬುವ ಕೆಲಸ ನಡೆದಿದೆ. ಜಿಲ್ಲಾ ಮಂತ್ರಿ ವಿರುದ್ಧ ಪ್ರಜ್ವಲ್ ರೇವಣ್ಣ ಆಕ್ರೋಶ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪಕ್ಷದ ಮುಖಂಡರಿಂದ ಮಹಾರಾಜ ಪಾರ್ಕ್ ಬಳಿ ಬಿರುಸಿನ ಪ್ರಚಾರ.